ಸಬ್ಸ್ಕ್ರೈಬ್ ಮಾಡಿ ಕಾರ್ ಕನ್ನಡಿಗ ಚಾನಲ್ಗೆ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಹಾಯ್ ಗೈಸ್, ಇವತ್ತು ನೋಡ್ತಾ ಇದ್ದಾರೆ ಭಾರತದ ನಂಬರ್ 1 ಫ್ಯಾಮಿಲಿ ಕಾರ್, ಹಾಗೆ ನಮ್ಮ ಮಿನಿಸ್ಟರ್ಸ್ಗಳು ತುಂಬಾ ಯೂಸ್ ಮಾಡೋ ವೆಹಿಕಲ್ ಇನೋವಾ ಕ್ರಿಸ್ಟಾ. ಹೊಸ ವೇರಿಯಂಟ್ ಅಲ್ಲಿ ಲಾಂಚ್ ಆಗಿದೆ, ಹೊಸ ಅವತಾರದಲ್ಲಿ ಲಾಂಚ್ ಆಗಿದೆ. ಟಾಪ್ ಮೇಜರ್ ಚೇಂಜಸ್ ಈ ಸಲದ ಇನೋವಾ ಕ್ರಿಸ್ಟಾದಲ್ಲಿ ಡಿಸೈನ್ ಚೇಂಜ್ ಮಾಡಲಾಗಿದೆ, ಹಾಗೆ ಅಲೋ ವೀಲ್ಸ್. ಇದರ ಬಗ್ಗೆ ಮುಂದೆ ವಿಡಿಯೋದಲ್ಲಿ ಮಾತಾಡ್ತೀವಿ. ರೀಸೆಂಟ್ ಆಗಿ ಬಂದಿರೋ ಕಲರ್ ಇದು ಸ್ಪಾರ್ಕ್ಲಿಂಗ್ ಬ್ಲಾಕ್ ಕ್ರಿಸ್ಟಲ್ ಶೈನ್ ಅನ್ನೋದು. ಇದು ಒಂದು ಟೆಂಟ್ ನೇವಿ ಬ್ಲೂ ತರನೂ ಇದೆ, ಬ್ಲಾಕ್ ತರನೂ ಇದೆ. ಹೇಗೆ ಮುಂಚೆ ಇತ್ತು ಅದೇ ರೀತಿಯ 3 ವೇರಿಯಂಟ್ ನಲ್ಲಿ ಕಂಟಿನ್ಯೂ ಆಗಿದೆ. ಜಿ ವೇರಿಯಂಟ್, ಬೇಸ್ ವೇರಿಯಂಟ್, ಹಾಗೆ ವಿ ಮಿಡ್ ವೇರಿಯಂಟ್, ಹಾಗೆ ಝೆಡ್ ಟಾಪ್ ಎಂಡ್ ವೇರಿಯಂಟ್ ಆಗಿದೆ. ಕಾರ್ ಪರ್ಫ್ಯೂಮ್ ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು, ಅದೇ ರೀತಿಯಲ್ಲಿ ಒಂದು ಪ್ರೀಮಿಯಂ ಪರ್ಫ್ಯೂಮ್ ಇದೆ. ಪರ್ಸನಲಿ ಇದು ನನ್ನ ಕಾರಿಗೂ ಕೂಡ ಯೂಸ್ ಮಾಡ್ತೀನಿ. ಇನ್ವಾಲ್ವ್ ಅವರ ಈ ಎಲ್ಲ ಪರ್ಫ್ಯೂಮ್ ನ ಒಂದು ಸ್ಪೆಷಾಲಿಟಿ ಅಂದ್ರೆ ತುಂಬಾ ಸಣ್ಣ ಪ್ಯಾಕೇಜಿಂಗ್ ಅಲ್ಲಿ ಬರುತ್ತೆ, ಆದರೆ ಫ್ರೇಗ್ರೆನ್ಸ್ ಮಾತ್ರ ಅಬ್ಸಲ್ಯೂಟ್ಲಿ ಪ್ರೀಮಿಯಂ ಕ್ವಾಲಿಟಿಯ ಫ್ರೇಗ್ರೆನ್ಸ್ ಆಗಿದೆ ಇದು ಇನ್ವಾಲ್ವ್ ಅವರ ಪರ್ಫ್ಯೂಮ್. ಹಾಗೆ ಬನ್ನಿ ಈಗ ಇನೋವಾ ಬಗ್ಗೆ ನೋಡ್ಕೋಣ. ಲಾಕ್ ಮತ್ತು ಅನ್ಲಾಕ್ ನ ಬಟನ್ ಇದೆ. ಫ್ರಂಟ್ ಗ್ರಿಲ್ ನಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಲೆಕ್ಸಸ್ ತರ ಲುಕ್ ಕೊಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಟೊಯೋಟಾ ಅವರು. ಹಾಗೆ ಪ್ರೈಸ್ ವೈಸ್ 16 ಲಕ್ಷದಿಂದ 24 ಲಕ್ಷದವರೆಗೂ ಇದೆ. ಎಕ್ಸ್ಶೋರೂಮ್ ಪ್ರೈಸ್ ಇದು. ಆನ್ ರೋಡ್ ಪ್ರೈಸ್ ಬೇಸ್ ವೇರಿಯಂಟ್ ನ ಪ್ರೈಸ್ ಆಗುತ್ತೆ ನಿಮಗೆ 22 ಲಕ್ಷ, ಹಾಗೆ ಟಾಪ್ ಅಂಡ್ ಝೆಡ್ ವೇರಿಯಂಟ್ ನ ಪ್ರೈಸ್ ನಿಮಗೆ ಆಗುತ್ತೆ ಆನ್ ರೋಡ್ 29,20,000. ಇನ್ನೊಂದು ಚೇಂಜಸ್ ಇದೆ. 2.7 ಲೀಟರ್ ಹಾಗೆ 2.8 ಲೀಟರ್ ನ ಮಾಡೆಲ್ ಈಗ ಡಿಸ್ಕಂಟಿನ್ಯೂ ಆಗಿದೆ. 2.4 ಲೀಟರ್ ಮಾತ್ರ ನಿಮಗೆ ಮ್ಯಾಕ್ಸಿಮಮ್ ಸಿಗುತ್ತೆ. ಡೈಮೆನ್ಷನ್ ವೈಸ್ 4.8 ಮೀಟರ್ ಲೆಂತ್ ಇದೆ, 1.8 ಮೀಟರ್ ಹೈಟ್ ಇದೆ, ಹಾಗೆ 178 ಮಿಲಿಮೀಟರ್ ನ ಗ್ರೌಂಡ್ ಕ್ಲಿಯರೆನ್ಸ್ ಜೊತೆಗೆ ಬರುತ್ತೆ ಇನೋವಾ ಕ್ರಿಸ್ಟಾ. ಇದು ಫ್ರಂಟ್ ಗ್ರಿಲ್. ಹೇಗೆ ಮುಂಚೆ ಹೇಳಿದಾಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇದಕ್ಕೆ, ಒಂದು ಎನ್ಹಾನ್ಸಿಂಗ್ ಲುಕ್ ಕೊಡ್ಲಿಕ್ಕೆ. ಹಾಗೆ ಇದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್. ಈ ಸೈಡ್ ನಲ್ಲಿ 4 ಡಾಟ್ಸ್ ಇದೆ. DRL ರೆಗ್ಯುಲರ್ ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್ ಕೂಡ ಇದೆ, ನೀವು ಅದನ್ನು ಚೇಂಜ್ ಮಾಡಿಸ್ಕೊಬಹುದು. ಇಲ್ಲಿ ಟರ್ನ್ ಇಂಡಿಕೇಟರ್ ಲೈಟ್ಸ್ ಇದೆ. ಹಾಗೆ ಈ ಸೈಡ್ ನಲ್ಲಿ ಒಂದು ಮೇಜರ್ ಚೇಂಜಸ್ ಟಾಪ್ ಮಾಡೆಲ್ ನಲ್ಲಿ ಮಾತ್ರ ಬರುತ್ತೆ. 17 ಇಂಚಸ್ ನ ವೀಲ್, ಮುಂಚೆ 16 ಇಂಚಸ್ ಬರ್ತಿತ್ತು. ವೀಲ್ ಸೈಜ್ ಕೂಡ ದೊಡ್ಡದಾಗಿದೆ, ಅದಕ್ಕಾಗಿ ನಿಮಗೆ ಗಾಡಿ ಲುಕ್ ಕೂಡ ಇನ್ನೂ ಎನ್ಹಾನ್ಸ್ ಮಾಡ್ತಿದೆ. ದೊಡ್ಡ ವೀಲ್ ಸೆಗ್ಮೆಂಟ್, ಮ್ಯಾಕ್ಫಾರ್ಲನ್ ಸ್ಟಾರ್ಟ್ ಸಸ್ಪೆನ್ಷನ್, ಹಾಗೆ ಡ್ಯೂಯಲ್ ಟೋನ್ ಅಲೋ ವೀಲ್ಸ್ ಫಿನಿಶ್ ಇದು. ಈ ಸೈಡ್ ನಲ್ಲಿ ವಾರ್ವಿಯಮ್ ಇದೆ. ಹಾಗೆ ಬನ್ನಿ ಈಗ ಸೈಡ್ ಪ್ರೊಫೈಲ್ ಮತ್ತೆ ಬ್ಯಾಕ್ ಪ್ರೊಫೈಲ್ ನೋಡ್ಕೋಣ. ಫ್ಯಾಮಿಲಿ ಹಾಗೆ ಲಾಂಗ್ ಡ್ರೈವಿಗಾಗಿ ಇನೋವಾಗೆ ಬೀಟ್ ಮಾಡುವಂತ ಯಾವುದೇ ರೀತಿಯ ಕಾರ್ ಕೂಡ ಇಲ್ಲ ಇಲ್ಲಿವರೆಗೆ ಇಂಡಿಯಾದಲ್ಲಿ. BMW, ಮರ್ಸಿಡೀಸ್ ಎಲ್ಲ ನಿಮಗೆ ಲಾಂಗ್ ಡ್ರೈವಿಗೆ ಆಗೋದೇ ಇಲ್ಲ. ಇಂತಹ ಸುಪೀರಿಯರ್ ರೈಡ್ ಕ್ವಾಲಿಟಿಗಾಗಿ ಇನೋವಾ ಅಷ್ಟು ಫೇಮಸ್ ಆಗಿರೋದು ಲಾಂಗ್ ಡ್ರೈವ್ ಜರ್ನಿಗೆಲ್ಲ. ಹಾಗೆ ಇಲ್ಲಿ 2.4 ಲೀಟರ್ ಝೆಡ್ ವೇರಿಯಂಟ್ ನ ಬ್ಯಾಜಿಂಗ್ ಇದೆ. ಹಾಗೆ ಇಲ್ಲಿ ಟೊಯೋಟಾ ಲೋಗೋ ಮಧ್ಯ. ಲೆಫ್ಟ್ ಸೈಡ್ ನಲ್ಲಿ ಇಲ್ಲಿ ನಿಮಗೆ ಇನೋವಾ ಕ್ರಿಸ್ಟಾದ ಬ್ಯಾಜಿಂಗ್, ಮತ್ತೆ ಇದು ಒಂದು ಆಕ್ಸೆಸರೀಸ್ ಪ್ಯಾಕೇಜ್ ನಲ್ಲಿ ಬರುವಂತದ್ದು. ರಿಯರ್ ಫುಟ್ ಪ್ರಿಂಟ್, ಮೇಲೆ ರೂಫ್ ರೈಲ್ಸ್, ಶಾರ್ಕ್ ಫಿನ್ ಆಂಟೆನಾ. ಬೂಟ್ ಓಪನ್ ಮಾಡಿ ನೋಡ್ಕೋಣ. ಇಲ್ಲಿ ಟೋಟಲ್ ಆಗಿ ನಿಮಗೆ 300 ಲೀಟರ್ ನ ಬೂಟ್ ಸ್ಪೇಸ್ ಸಿಗುತ್ತೆ. ಈಗ ಫೋಲ್ಡ್ ಮಾಡಿದಾಗ 758 ಲೀಟರ್ ನ ಬೂಟ್ ಸ್ಪೇಸ್ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ 758 ಲೀಟರ್ ನ. ಇಲ್ಲಿ ಒಂದು ಲ್ಯಾಂಪ್ ಇದೆ. ಹಾಗೆ ಈ ಸೈಡ್ ನಲ್ಲಿ 3rd ರೋ ನ ಮಿಡಲ್ ಪ್ಯಾಸೆಂಜರಿಗೆ ನೆಕ್ ರೆಸ್ಟ್. ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ ಇದನ್ನ ಹೀಗೆ ಟ್ಯಾಕ್ ಪುಲ್ ಮಾಡಬೇಕು. ಇಲ್ಲಿ ನೀವು ಬೇಕಾದ್ರೆ ಹಾಕ್ಬೋದು ಇದನ್ನ ಹೀಗೆ, ಅಥವಾ ಕೆಳಗೆ ಹೀಗೆ ಹಾಕಿ ನೀವು ಹಿಂದೆ ಹೇಳ್ಕೊಂಡ್ರೆ ಆಯ್ತು, ಇದು ರಿಕ್ಲೈನ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಮಾಡಿದಾಗ 750 ಲೀಟರ್ ನ ಬೂಟ್ ಸ್ಪೇಸ್ ಆಗುತ್ತೆ. ಇದು ತುಂಬಾ ದೊಡ್ಡದಾದ ಬೂಟ್ ಸ್ಪೇಸ್. ಇದು ಬ್ಯಾಕ್ ಪ್ರೊಫೈಲ್. ಹಾಗೆ ಬನ್ನಿ ಈಗ ಸೈಡ್ ಪ್ರೊಫೈಲ್ ಕೂಡ ಇನ್ನೊಮ್ಮೆ ನಿಮಗೆ ಲುಕ್ ತೋರಿಸ್ತೀವಿ ಹೇಗಿದೆ ಕಾರ್. ಸ್ಪೆಷಲಿ ಈ ಕಲರ್ ಈಗ ರೀಸೆಂಟ್ ಆಗಿ ಲಾಂಚ್ ಆಗಿರೋದು ಸ್ಪಾರ್ಕ್ಲಿಂಗ್ ಬ್ಲ್ಯಾಕ್ ಕ್ರಿಸ್ಟಲ್ ಶೈನ್ ಅನ್ನೋದು. ನೇವಿ ಬ್ಲೂ ತರ ಇದೆ, ಆದರೆ ಇದು ಬ್ಲ್ಯಾಕ್. ಕ್ರೋಮ್ ಫಿನಿಶ್ ನಲ್ಲಿ ಡೋರ್ ಹ್ಯಾಂಡಲ್. ಕಂಪ್ಲೀಟ್ ಆಕ್ಸೆಸರೀಸ್ ಇದೆ ಇದು ಕಾರ್. ನೀವು ಕಾರ್ ತಗೊಬೇಕಾದ್ರೆ ಇದೆಲ್ಲ ಬರೋದಿಲ್ಲ, ಆದರೆ ಇದು ನಿಮಗೆ ಫಿಟ್ಮೆಂಟ್ ಮಾಡಿಸ್ಬೇಕು. ಕ್ಯಾಪ್ಟನ್ ಸೀಟ್ಸ್, 7 ಸೀಟರ್ ಕಾರ್ ಇದು. 8 ಸೀಟರ್ ಕೂಡ ಆಪ್ಷನ್ ಇದೆ ನಿಮಗೆ. ಇಲ್ಲಿ ಕೂಡ ವುಡನ್ ಆಕ್ಸೆಂಟ್. ಇಲ್ಲಿ ಪವರ್ ವಿಂಡೋ ಕಂಟ್ರೋಲ್ಸ್ ಇದೆ. ಕೆಳಗೆ ಬಾಟಲ್ ಹೋಲ್ಡರ್ ಜೊತೆಗೆ ಇನ್ನು ದೊಡ್ಡದಾದ ಡೋರ್ ಬಿನ್ ಸೆಕ್ಷನ್. ಟೊಯೋಟಾ ಸ್ಕಫ್ ಪ್ಲೇಟ್, ಮಿಡ್ ರೋ ಸೀಟ್. 3rd ರೋಗೆ ಹೋಗ್ಲಿಕ್ಕೆ ಈ ಲಿವರ್ ಹೀಗೆ ಎಳೆದ್ರೆ ಆಯಿತು, ರಿಕ್ಲೈನ್ ಆಗುತ್ತೆ. ಹಿಂದೆ ಇಲ್ಲಿ ಹೋಗ್ಬೋದು. ಕಂಫರ್ಟ್ ವೈಸ್ ಈ ಕಾರಲ್ಲಿ ಬೇರೆ ಕಾಂಪಿಟೇಷನ್ ಇಲ್ಲ. ಇಲ್ಲಿ ಕೂಡ ಕಪ್ ಹೋಲ್ಡರ್. ಹಾಗೆ ಇದು 3rd ರೋನ ಸೀಟ್. ಕಿಡ್ಸ್ ಇದ್ರೆ ಅಥವಾ ನಿಮ್ಮ 14-15 ಇಯರ್ಸ್ ಮಕ್ಕಳಿಗಾದರೆ ಒಂದು ಕಂಫರ್ಟೇಬಲ್ ಆಗಿ ಕೂರ್ಬೋದು. ಹಾಗೆ ಅಡಲ್ಟ್ಸ್ ಆದರೆ ನೀವು ಸೀಟ್ಸ್ ಮುಂದೆನೇ ಮಾಡಬೇಕು. ಈ ಮಿಡ್ ರೋ ಸೀಟ್ ನನ್ನ ಹೈಟಿಗೆ ಸೆಟ್ ಆಗಿದೆ, ಅದಕ್ಕಾಗಿ ನನಗೆ ಇಲ್ಲಿ ಲೆಗ್ ಸ್ಪೇಸ್ ಸಿಗ್ತಾ ಇಲ್ಲ. ಆದರೂ ಕಂಫರ್ಟೇಬಲ್ ಇದೆ ಕಾರ್. 7 ಸೀಟರ್ 8 ಸೀಟರಲ್ಲಿ ನೀವು ಆರಾಮಾಗಿ ಒಂದು ಫ್ಯಾಮಿಲಿ ಟ್ರಿಪ್ ಕೂಡ ಮಾಡ್ಬೋದು. ಇಷ್ಟು ಹಿಂದೆ ಇರೋ 3rd ರೋ ಸೀಟಲ್ಲಿ ಕೂಡ ನೀವು ಪರ್ಫ್ಯೂಮಿನ ಸ್ಮೆಲ್ ಕೂಡ ಎನ್ಹಾನ್ಸ್ ಮಾಡ್ಬೋದು. ಅಷ್ಟು ಹೈ ಕ್ವಾಲಿಟಿಯ ಪರ್ಫ್ಯೂಮ್ ಇದಾಗಿದೆ ಇನ್ವಾಲ್ವ್ ಅವರ ಸೆಂಟ್. ಈಗ ನಾವು ಬಂದಿದ್ದೀವಿ ಮಿಡಲ್ ರೋ ಸೀಟ್, ಕ್ಯಾಪ್ಟನ್ ಸೀಟ್ಸ್. ನನ್ನ ಹೈಟಿಗೆ ಅಡ್ಜಸ್ಟ್ ಆಗಿದೆ ನೀ ಸ್ಪೇಸ್, ಅಥವಾ ನೀವು ಇನ್ನೂ ಕೂಡ ಮುಂದೆ ಮಾಡ್ಕೊಬೋದು. ಇದು ಇಲ್ಲಿ ಟ್ರೇ ಇದೆ, ಮ್ಯಾಕ್ಸಿಮಮ್ 10 kg ವರೆಗೆ ಇಲ್ಲಿ ನೋಟೆಡ್ ಇದೆ, ನೀವು ನೋಡ್ಬೋದು 10 kg. ಹಾಗೆ ಇಲ್ಲಿ ಕಪ್ಸ್ ಅಥವಾ ಬಾಟಲ್ ಇಡಲಿಕ್ಕೆ ಸ್ಪೇಸ್, ವುಡನ್ ಫಿನಿಶ್ ಇಲ್ಲಿ. ಹಾಗೆ ಇದು
ರಿಕ್ಲೈನ್ ಮಾಡಲಿಕ್ಕೆ ಅಥವಾ ಮುಂದೆ ಮಾಡಲಿಕ್ಕೆ ಇದು. ಈಗ ನೋಡಿ ಲೆಗ್ ಸ್ಪೇಸ್, ಆರಾಮಾಗಿ ಮಲ್ಕೊಂಡು ಕೂಡ ಹೋಗ್ಬೋದು, ಅಷ್ಟು ಲೆಗ್ ಸ್ಪೇಸ್ ಇದೆ ಈ ಕಾರಲ್ಲಿ. ಮಿಡ್ ರೋ ಸೀಟ್ಸ್ನಲ್ಲಿ ಕ್ಯಾಪ್ಟನ್ ಸೀಟ್ಸ್ ಇದು. ಇಲ್ಲಿ ನೋಡಿ ಕ್ಯಾಪ್ಟನ್ ಸೀಟ್ಸ್ ಅಂತ ಕರೀತಾರೆ ಇದಕ್ಕೆ. ಹಾಗೆ ಇಲ್ಲಿ ಕೆಳಗೆ ನಿಮಗೆ ಬಾಟಲ್ ಹೋಲ್ಡರ್ ಸೆಕ್ಷನ್ ಇದೆ. ಇಲ್ಲಿ ಈಸಿಲಿ ಒಂದು 1 ಲೀಟರ್ನ ಬಾಟಲ್ ಕೂಡ ಈಸಿಲಿ ಫಿಟ್ ಆಗುತ್ತೆ, ನೋಡ್ಬೋದು ನೀವು ಇಲ್ಲಿ. ಆಲ್ರೈಟ್, ಮಧ್ಯ ಸ್ಪೇಸ್ ಇದೆ 3rd ರೋ ಸೀಟಿಗೆ ಹೋಗಲಿಕ್ಕೆ. ಕ್ರಿಸ್ಟಾ ಟೊಯೋಟೋದ ಒಂದು ಟಾಪ್ ಸೆಲ್ಲಿಂಗ್ ಕಾರ್ ಅಂತಲೇ ಹೇಳ್ಬೋದು. ಇಲ್ಲಿ ರೀಡಿಂಗ್ ಲ್ಯಾಂಪ್ ನೋಡ್ಬೋದು, ಮತ್ತು ಇಲ್ಲಿ ಆಂಬಿಯಂಟ್ ಲೈಟಿಂಗ್ನ ಸ್ಟ್ರಿಪ್ ಇದೆ, ಬರೀ ಬ್ಲೂ ಕಲರ್ ಟಿಂಟ್ ಮಾತ್ರ ಇದು. ಇಲ್ಲಿ ಕೂಡ ಒಂದು ರೀಡಿಂಗ್ ಲ್ಯಾಂಪ್, ಇಲ್ಲಿ ಹ್ಯಾಂಡ್ ಗ್ರಿಪ್, ಹಾಗೆ ಇಲ್ಲಿ AC ವೆಂಟ್ ಇದೆ. ಇಲ್ಲಿ AC ಯ ಕಂಟ್ರೋಲ್ಸ್, ಹಾಗೆ ಲೆಫ್ಟ್ ಸೈಡ್ನ ಕಂಟ್ರೋಲ್ಸ್ ನಿಮಗೆ ಈ ಬ್ಲೂ ಆಂಬಿಯಂಟ್ ಲೈಟಿಂಗ್ನ ಇಂಟೆನ್ಸಿಟಿ ಸೆಟ್ ಮಾಡಲಿಕ್ಕೆ ಜಾಸ್ತಿ ಅಥವಾ ಕಡಿಮೆ. ಇಲ್ಲಿ ನೋಡ್ಬೋದು ಈಗ ಇಂಟೆನ್ಸಿಟಿ ಜಾಸ್ತಿ ಆಗಿದೆ, ಬ್ರೈಟ್ನೆಸ್ ಆಫ್ ಮಾಡ್ಕೊಂಡು. ಈಗ ಇದು ನೋಡ್ತೀರಾ ಡ್ಯಾಶ್ಬೋರ್ಡ್ನಲ್ಲಿ ಏನು ಮೇಜರ್ ಚೇಂಜಸ್ ಇಲ್ಲ, ಲಾಸ್ಟಿಗೆ ಏನೋ ಕಷ್ಟ ಬರ್ತಿತ್ತು ಅದೇ ರೀತಿಯಲ್ಲಿ. ಬನ್ನಿ ಈಗ ಫ್ರಂಟಲ್ಲಿ ಹೋಗಿ ನೋಡೋಣ. ಡೋರ್ಸ್ ನೀವು ನೋಡ್ಬೋದು, ಸೈಡ್ ಪ್ರೊಫೈಲ್ ಕಾರಿಂದು ಇನ್ನೊಮ್ಮೆ. ಬನ್ನಿ ಈಗ ಡ್ರೈವರ್ ಸೈಡ್ ಡೋರ್ ಓಪನ್ ಮಾಡಿ ನೋಡೋಣ. ಇಲ್ಲಿ ಕೂಡ ಕ್ರೋಮ್ ಹ್ಯಾಂಡಲ್, ಪವರ್ ವಿಂಡೋ ಕಂಟ್ರೋಲ್ಸ್, ಸೈಡ್ ಸೀಟ್ ಲಾಕ್ ಬಟನ್, ಬಾಟಲ್ ಹೋಲ್ಡರ್ ಈ ಥರ ಇನ್ನು ಮುಂತಾದದ್ದು. 8 ಅಡ್ಜಸ್ಟಬಲ್ ಎಲೆಕ್ಟ್ರಿಕಲಿ ಆಪರೇಟೆಡ್ ಸೀಟ್ ಬರುತ್ತೆ. ಹಾಗೆ ಇದು ಡ್ರೈವರ್ ವ್ಯೂ ಪಾಯಿಂಟಿಂದ ಸ್ಟೇರಿಂಗ್ ಕನ್ಸೋಲ್ ಒಳಗೆ ಕೂತ್ಕೊಳ್ಳೋಣ. ಆಲ್ರೈಟ್, ಇದು ನನ್ನ ಹೈಟಿಗೆ ಅಡ್ಜಸ್ಟ್ ಆಗಿದೆ, ಸ್ಟೇರಿಂಗ್ ವೀಲ್ ಮತ್ತು ಸೀಟ್. ಇಲ್ಲಿ ಕೂಡ ಸ್ಟಿಚಿಂಗ್ ಇದೆ, ವೈಟ್ ಕಲರ್ ಫಿನಿಶರಿ, ಮೇಲೆ ವುಡನ್ ಫಿನಿಶ್. ಒಂದು ಒಳ್ಳೆ ಗ್ರಿಪ್ ಕೊಡಲಿಕ್ಕೆ ಲಾಂಗ್ ಡ್ರೈವಿಂಗಲ್ಲಿ ಇದು ತುಂಬ ಹೆಲ್ಪ್ ಮಾಡುತ್ತೆ. ಬರೀ ಕುತ್ಕೊಂಡು ಹೋಗಲಿಕ್ಕೆ ಅಷ್ಟೇ ಅಲ್ಲ, ಡ್ರೈವಿಂಗ್ ಡೈನಾಮಿಕ್ಸ್ ಅಥವಾ ಗಾಡಿ ಓಡಿಸಾಗಲೂ ಕೂಡ ಅಷ್ಟೇ ಸ್ಮೂತ್ ರೈಡ್ ಕೂಡ ಇದೆ. ಹಾಗೆ ಈ ಸೈಡ್ನಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಕಂಟ್ರೋಲ್ ಇದೆ. 2 ಇಂಚಸ್ನ ಸ್ಕ್ರೀನ್ ಇದು, ತುಂಬ ಬ್ರೈಟ್ ಇದೆ. ನೈಟ್ ಲೈಟ್ ಅಥವಾ ಡೇ ಲೈಟ್ನಲ್ಲಿ ಕೂಡ ಅಷ್ಟೇ ವಿಸಿಬಿಲಿಟಿ. ಸೆಟ್ಟಿಂಗ್ಸ್ ಮೆನ್ಯೂ, ಲಾಂಗ್ ಟ್ರಿಪ್ ಡ್ಯೂರೇಷನ್, ರೇಂಜ್, ಮೀಡಿಯಾ ಕಂಟ್ರೋಲ್ಸ್, ಫ್ಯೂಯಲ್ ಎಕಾನಮಿ ಎಲ್ಲ ತೋರಿಸುತ್ತೆ ಇದು. ಹಾಗೆ ಇಲ್ಲಿ ವೈಪರ್ ಸೆಲೆಕ್ಷನ್, ರೈಟ್ ಸೈಡ್ನಲ್ಲಿ ಹೆಡ್ಲೈಟ್ನ ಕಂಟ್ರೋಲ್ಸ್. ಇದಾಯ್ತು ಸ್ಟೇರಿಂಗ್ ವೀಲ್ನ ಬಗ್ಗೆ. ಇಲ್ಲಿ ಕೂಡ ಒಂದು ಸಣ್ಣ ಕಂಪಾರ್ಟ್ಮೆಂಟ್ ಇದೆ. ಕಂಪಾರ್ಟ್ಮೆಂಟಿಗೆ ಏನು ಕಡಿಮೆ ಕೊಟ್ಟಿಲ್ಲ ಟೊಯೋಟಾನವರು. ಇಲ್ಲಿ AC ವೆಂಟ್, ಹಾಗೆ ಇದು ಸೆಂಟರ್ ಕನ್ಸೋಲ್. ಬನ್ನಿ ಈಗ ಇನ್ವಾಲ್ವ್ ಅವರ ಒಂದು ಸೆಂಟನ್ನು ಅನ್ಬಾಕ್ಸ್ ಮಾಡಿ ನೋಡ್ಕೋಣ. ಈ ಪರ್ಫ್ಯೂಮ್ನ ಹೆಸರು ಕ್ಲಾಸಿಕ್ ವುಡ್. ಇದೇ ರೀತಿಯ 72 ಇನ್ನು ಡಿಫ್ರೆಂಟ್ ಪರ್ಫ್ಯೂಮ್ ನಿಮಗೆ ಸಿಗುತ್ತೆ. ಪ್ರೈಸ್ ಕೂಡ ತುಂಬ ಕಾಂಪಿಟೇಟಿವ್, 333 ರೂಪೀಸ್ ಮಾತ್ರ. ಎಲ್ಲೂ ಕಾಸ್ಟ್ ಕಟ್ಟಿಂಗ್ ಇಲ್ಲ. ಪ್ರೀಮಿಯಂ ಫ್ರೇಗ್ರೆನ್ಸ್. ಮೇಲೆ ಒಂದು ಡಿಫ್ಯೂಸರ್ ಬರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು, ಮೀಡಿಯಮ್ ಅಥವಾ ಜಾಸ್ತಿ. ಹೀಗೆ ಅನ್ಬಾಕ್ಸ್ ಮಾಡಿದ ತಕ್ಷಣ ಒಂದು ಸಣ್ಣ ನೋಟ್ ಇದೆ, ಥ್ಯಾಂಕ್ ಯು ಅನ್ನೋದು ಇವರ ಬ್ರ್ಯಾಂಡ್ ಕಡೆಯಿಂದ. ನೀವು ಎಷ್ಟು ಬೇಕಾದ್ರೂ ಅಷ್ಟು ಓಪನ್ ಮಾಡ್ಕೊಬೋದು. ನನ್ನ ಪ್ರಕಾರ ಇದು ಜಸ್ಟ್ ಒಂದು ಸ್ಲೈಟಾಗಿ ಓಪನ್ ಮಾಡಿ, ಜಾಸ್ತಿ ಕೂಡ ಬೇಡ. ಮೇಲೆ ಡಿಫ್ಯೂಸರ್ ಇದೆ, ಎಷ್ಟು ಬೇಕು ನೀವು ಸೆಟ್ ಮಾಡಿಕೊಂಡು ಡ್ಯಾಶ್ಬೋರ್ಡ್ ಇಲ್ಲಿ ಇಟ್ಕೊಬೋದು. ಹಾಗೆ ಇಲ್ಲಿ ಮಧ್ಯೆ ಡಿಜಿಟಲ್ ಕ್ಲಾಕ್ ಇದೆ, ಹೆಜಾರ್ಡ್ ಲೈಟ್, AC ವೆಂಟ್. ಇಲ್ಲಿ ಕೂಡ ಇಲ್ಲಿ ವುಡನ್ ಫಿನಿಶ್, ಒಂದು ಪ್ರೀಮಿಯಂ ಕ್ವಾಲಿಟಿಯ ಲುಕ್ ಕೊಡ್ತಾ ಇದೆ. ಇದು ಟಾಪ್ ಎಂಡ್ನಲ್ಲಿ ಮಾತ್ರ. ಇಲ್ಲಿ ನೋಡ್ತಾ ಇದ್ದಾರೆ 8 ಇಂಚಸ್ನ ಇನ್ಫೋಟೈನ್ಮೆಂಟ್ ಸ್ಕ್ರೀನ್. ಇದು ಸಪೋರ್ಟ್ ಮಾಡುತ್ತೆ ಆ್ಯಪಲ್ ಕಾರ್ಪ್ಲೇ ಹಾಗೆ ಆಂಡ್ರಾಯ್ಡ್ ಆಟೋ ಎರಡೂ ಕೂಡ. ಇದು ಮಚ್ ನೀಡೆಡ್ ಫೀಚರ್, ಮುಂಚೆ ಬರ್ತಾ ಇರಲಿಲ್ಲ. ಸೆಟ್ಟಿಂಗ್ಸ್ ಜನರಲಿ ಸಿಸ್ಟಮ್ ಟೈಮ್ ಕಸ್ಟಮೈಸೇಷನ್, ಥೀಮ್ ಸೆಟ್ಟಿಂಗ್, ಹಾಗೆ ಡಿವೈಸ್ ಸೆಲೆಕ್ಷನ್, ಬ್ಲೂಟೂತ್ ಯಾವ ನಿಮ್ಮ ಫೋನಿಗೆ ಕನೆಕ್ಟ್ ಆಗಿರುತ್ತೆ ಅದು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಆ್ಯಪ್ಸ್ ಇದೆ, ಇದಕ್ಕಾಗಿ ನೀವು ಗಾಡಿ ಬುಕ್ ಮಾಡಬೇಕಷ್ಟೇ ನಿಮ್ಮ ಫೋನಿಗೆ ಸೆಟ್ ಮಾಡಿ ಕೊಡ್ತಾರೆ. ಹಾಗೆ ಇದು ಮೆನು ಪೇಜ್ ಇದೆಲ್ಲ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಆಯಿತು. ಈ ಸೈಡ್ನಲ್ಲಿ AC ಕಂಟ್ರೋಲ್ಸ್, ಟೆಂಪ್ರೇಚರ್ ಹಾಗೆ ಬ್ಲೋರ್ನ ಸೆಟ್ಟಿಂಗ್, ಆನ್ ಆಫ್ ಮತ್ತು ಏರ್ ಫ್ಲೋ. ಇದು ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ನ ಬಟನ್, ಇಲ್ಲಿ ಕೂಡ ಶೋ ಆಗುತ್ತೆ, ನೋಡ್ಬೋದು ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಟರ್ನ್ಡ್ ಆಫ್. ಇಲ್ಲಿ ಪ್ಯಾಸೆಂಜರ್ ಸೈಡ್ನ ಏರ್ ಬ್ಯಾಗ್ಸ್ ಆನ್ ಆ್ಯಂಡ್ ಆಫ್ ಬಟನ್, ಎಕಾನಮಿ ಮೋಡ್ ಇಲ್ಲಿ ಕೂಡ ಶೋ ಆಗುತ್ತೆ. ಇನ್ನೊಂದು ಪವರ್ ಮೋಡ್ ಇದೆ. ಹಾಗೆ ಇಲ್ಲಿ ಕೆಳಗೆ ನೋಡಿದ್ರೆ 12V ಸಾಕೆಟ್ ಇದೆ. ಇಲ್ಲಿ ಕೂಡ ಒಂದು ಚಾರ್ಜಿಂಗ್ ಸ್ಲಾಟ್. ಇಲ್ಲಿ ಕೂಡ ಒಂದು ದೊಡ್ಡ ಕಂಪಾರ್ಟ್ಮೆಂಟ್, ಇಲ್ಲಿ ಬಾಟಲ್ ಹೋಲ್ಡರ್ ಇದೆ. ಈ ಸೈಡ್ನಲ್ಲಿ ಪರ್ಫ್ಯೂಮ್ನ ಸ್ಟೋರೇಜ್. ಇಲ್ಲಿ ನಿಮಗೆ ಇಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಮೇಲೆ ಡ್ಯಾಶ್ಬೋರ್ಡ್ನಲ್ಲಿ ಕೂಡ ಇಡ್ಬೋದು. ಅದಕ್ಕಾಗಿ ಪ್ರೀಮಿಯಂ ಕ್ವಾಲಿಟಿಯ 3M ಸ್ಟಿಕ್ಕರ್ ಕೂಡ ಇದೆ. ಇದನ್ನು ಜಸ್ಟ್ ಈಗ ನೀವು ಪೀಲ್ ಮಾಡಿ ಇಲ್ಲಿ ಇಟ್ಟು ನೆಕ್ಸ್ಟ್ ನೀವು ಫ್ರೇಗ್ರೆನ್ಸ್ ಇಲ್ಲಿ ಕೂಡ ಇಡ್ಬೋದು. ಕಾರ್ ಎಷ್ಟೇ ಪ್ರೀಮಿಯಂ ಆಗಲಿ, ಪರ್ಫ್ಯೂಮ್ ಅಷ್ಟೇ ಪ್ರೀಮಿಯಮ್ನದ್ದು. ತುಂಬ ಅಮೇಝಿಂಗ್ ಸ್ಮೆಲ್ ಇದೆ. ಇದು ನೀವು ನೋಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಪರ್ಚೇಸ್ ಮಾಡಿ ಲಿಂಕ್ ನಿಮಗೆ ಕಡೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಹಾಗೆ ಇದು 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಮ್ಯಾನ್ಯಲ್ ಕೂಡ 6 ಸ್ಪೀಡೇ ಬರುತ್ತೆ. PR, ನ್ಯೂಟ್ರಲ್ ಮತ್ತು D ಇದೆ. ಸ್ಪೋರ್ಟ್ ಮೋಡ್ ಕೂಡ ಇದೆ, ರಿವರ್ಸ್ ಮೋಡ್. ಇದು ಕ್ಯಾಮ್ರಾ ಇಲ್ಲೇ ನಮಗೆ ಇನ್ಫೋಟೈನ್ಮೆಂಟ್ ಸ್ಕ್ರೀನಲ್ಲಿ ತೋರಿಸುತ್ತೆ.
ಹಾಗೆ ಇಲ್ಲಿ ಕೂಡ ಡಿಸ್ಪ್ಲೇ ಆಗುತ್ತೆ ಡಿ ಅಥವಾ PR ಯಾವ್ದು ನೀವು ಸೆಲೆಕ್ಟ್ ಮಾಡ್ತೀರಾ. ಆಟೋಮೆಟಿಕ್ ಕಾರ್ನ ವಿಡಿಯೋ ನಾವು ಚಾನಲ್ನಲ್ಲಿ ಮುಂಚೆ ಕೂಡ ಮಾಡಿದ್ವಿ, ನೀವು ಐ ಕಾರ್ಡಲ್ಲಿ ಇಲ್ಲಿ ಪಾಪಪ್ ಆಗ್ತಿರೋದು, ನೀವು ಹೋಗಿ ಚೆಕ್ಔಟ್ ಮಾಡಿ. ಇಲ್ಲಿ ಕೂಡ ಇನ್ನೊಂದು ಬಾಟಲ್ ಹೋಲ್ಡರ್, ಮುಂದೆ ಫ್ರಂಟ್ ಇತ್ತು 2, ಇನ್ನು ಇಲ್ಲಿ ಕೂಡ ಇನ್ನೊಂದು. ಇಲ್ಲಿ ಕೂಡ ಒಂದು ಡೀಪ್ ಆದ ಸ್ಟೋರೇಜ್ ಕಂಪಾರ್ಟ್ಮೆಂಟ್, ಹ್ಯಾಂಡ್ ಲಿವರ್ ಇದೆ. ಹಾಗೆ ಇಲ್ಲಿ 2 ಸೆಕ್ಷನ್. ಫಸ್ಟ್ ಇಲ್ಲಿ ಚಿಲ್ಡ್ ಕಂಪಾರ್ಟ್ಮೆಂಟ್, ನಿಮ್ಮ ಸ್ನ್ಯಾಕ್ಸ್ ಅಥವಾ ಚಾಕ್ಲೇಟ್ಸ್ ಏನಾದರೂ ಇಡಲಿಕ್ಕೆ, ಡ್ರಿಂಕ್ಸ್. ಕೆಳಗೆ ಗ್ಲೌ ಬಾಕ್ಸ್, ಡೀಸೆಂಟ್ ಸೈಜ್ನ ಗ್ಲೌ ಬಾಕ್ಸ್, ವುಡನ್ ಫಿನಿಶ್, ಒಂದು ಪ್ರೀಮಿಯಂ ಕ್ವಾಲಿಟಿಯ ಟಚ್ ಕೊಡ್ತಾ ಇದೆ. ಇಲ್ಲಿ ಅಡ್ಜಸ್ಟೇಬಲ್ ರಿಯರ್ ವ್ಯೂ ಮಿರರ್, ಇಲ್ಲಿ ಸನ್ಗ್ಲಾಸ್ ಹೋಲ್ಡರ್ ಇದೆ, ರೀಡಿಂಗ್ ಲ್ಯಾಂಪ್, ಇಂಡಿವಿಜುವಲ್ ರೀಡಿಂಗ್ ಲ್ಯಾಂಪ್ ಅಥವಾ ಫುಲ್ ಕಂಟ್ರೋಲ್. ಇಲ್ಲಿ ಕೂಡ ಬ್ಲೂ ಲೈಟ್ನ ಇಂಟೆನ್ಸಿಟಿ ಸೆಟ್ ಮಾಡಲಿಕ್ಕೆ ಒಂದು ಬಟನ್ ಇದೆ. ಸನ್ರೂಫ್ ಒಂದು ಮಿಸ್ಸಿಂಗ್ ಫೀಚರ್ ಟೊಯೋಟಾ ಫಾರ್ಚುನರ್ ಮತ್ತು ಇನೋವಾ, ಅದು ಕೂಡ ಕೊಟ್ಟಿದ್ರೆ ತುಂಬ ಒಳ್ಳೆ ಆಗ್ತಿತ್ತು. ವ್ಯಾನಿಟಿ ಮಿರರ್ ಲೈಟ್ ಜೊತೆಗೆ ಇಲ್ಲಿ ಪ್ಯಾಸೆಂಜರ್ ಸೈಡ್ನ ವ್ಯಾನಿಟಿ ಮಿರರ್ ಕೂಡ ಲೈಟ್ ಜೊತೆಗೆ. ಸನ್ರೂಫ್ ಒಂದು ಮಿಸ್ಸಿಂಗ್ ಫೀಚರ್. ಬನ್ನಿ ಈಗ ಕಾರನ್ನು ಒಂದು ಸ್ಪಿನ್ನಿಗೆ ತಗೊಂಡು ಹೋಗೋಣ. ಮೊದಲನೇದಾಗಿ ಸೀಟ್ ಬೆಲ್ಟ್. ಬನ್ನಿ, ಟೋಟಲ್ ಆಗಿ 2400cc ಡೀಸೆಲ್ ಇಂಜಿನ್ ಇದು. ಟಾಪ್ ಮಾಡಲ್ 2.4 ಲೀಟರ್ Z ವೇರಿಯಂಟ್. ಸ್ಟೇರಿಂಗ್ ವೀಲ್ನ ಕಂಟ್ರೋಲ್ಸ್ ನೀವು ನೋಡ್ಬೋದು, ತುಂಬ ಸ್ಮೂತ್ ಆಗಿ ರೈಡ್ ಆಗುತ್ತೆ, ಒಳ್ಳೆ ಬೆಣ್ಣೆ ರೀತಿಯಲ್ಲಿ. ಟರ್ನಿಂಗ್ ರೇಡಿಯಸ್ ಕೂಡ ಅಷ್ಟೇ ಒಳ್ಳೆ ಇದೆ. ಬನ್ನಿ ಈಗ ಫುಲ್ ರೆಬ್ ಮಾಡಿ ನೋಡ್ಕೋಣ. 148 ಹಾರ್ಸ್ ಪವರ್ ಜನರೇಟ್ ಮಾಡುತ್ತೆ, 316 Nm ಟಾರ್ಕ್ ಜೊತೆಗೆ ಬರುತ್ತೆ ಇನೋವಾ ಕ್ರಿಸ್ಟಾ. 55 ಲೀಟರ್ನ ಫ್ಯೂಯಲ್ ಟ್ಯಾಂಕ್. ಈಗ ನಾವು ಅವರೇಜ್ ಮಾಡ್ತಾ ಇದ್ದೀವಿ 80 ಸ್ಪೀಡ್. ಇಲ್ಲಿ ಟರ್ನ್ ಕೂಡ ಬಂತು, ಎಷ್ಟು ಸ್ಮೂತ್ ಆಗಿ ಟರ್ನ್ ಆಗ್ತಿದೆ ಕಾರ್ ನೀವು ನೋಡ್ಬೋದು. ಎಷ್ಟು ಬಲ್ಕಿ ಕಾರ್, 4.8 ಮೀಟರ್ನ ಲೆಂತ್ ಇರೋ ಕಾರ್ ಆದರೂ ಎಷ್ಟು ಸ್ಮೂತ್ ಆಗಿ ಟರ್ನ್ ಆಗ್ತಿದೆ. ಈಗ 100ನ ಟಚ್ ಮಾಡಿದ್ವಿ. ಹೈವೇಯಲ್ಲಿ ಅಥವಾ ಯಾವುದೇ ರೀತಿಯ ರೋಡಲ್ಲಿ ನೀವು ಈ ಕಾರನ್ನು ತಗೊಂಡೋಗಿ, ಸಸ್ಪೆನ್ಷನ್ ವೈಸ್ ಅಥವಾ ಗಾಡಿಯಲ್ಲಿ ಕೂತವರಿಗೆ ಕಂಫರ್ಟ್ ಅಷ್ಟೇ ಒಳ್ಳೆ ಇರುತ್ತೆ. ಅದಕ್ಕಾಗಿ ಇನೋವಾ ಒಂದು ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಟೊಯೋಟಾ ಸೆಪರೇಟ್ ಆಗಿ ಇಡ್ತಾರೆ, ಇನೋವಾ ಒಂದು ಬೇರೆ ಹೆಸರಲ್ಲಿ ಕರೀತಾರೆ. ಹಾರ್ನ್ ಸೌಂಡ್ ಕೂಡ ಕೇಳ್ಕೊಳ್ಳಿ. ಇಲ್ಲಿ ಸಿಟಿಯಲ್ಲಿ ಕೂಡ ಅಷ್ಟೇ ಒಳ್ಳೆ ಸುಪೀರಿಯರ್ ರೈಡ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕಾಗಿ ಟೊಯೋಟಾ ಇನೋವಾ ಜಾಸ್ತಿಯಾಗಿ ಮಿನಿಸ್ಟರ್ಸ್ ಅಥವಾ ದೊಡ್ಡ ಯಾವುದೇ ಸೆಲೆಬ್ರಿಟೀಸ್ ಕೂಡ ಚೂಸ್ ಮಾಡ್ತಾರೆ. ಲಾಂಗ್ ಡ್ರೈವಿಗೆ ಇದಕ್ಕಿಂತ ಬೆಸ್ಟ್ ಕಾರ್ ನಿಮಗೆ ಯಾವುದು ಸಿಗೋದೇ ಇಲ್ಲ ಅಂತಾನೆ ಹೇಳ್ಬೋದು. BMW ಮರ್ಸಿಡೀಸ್ ಎಲ್ಲ ಸಿಗುತ್ತೆ, ಆದರೆ ಲಾಂಗ್ ಡ್ರೈವಲ್ಲಿ ಇನೋವಾಗೆ ಯಾವುದೇ ಕಾರ್ ಕೂಡ ಬೀಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಒಂದು ಜಂಕ್ಷನ್ ಬಂತು, ಈಗ ನಾವು ರೈಟ್ ಅಲ್ಲಿ ಕೂಡ ತಗೊಂತೀವಿ. ನೋಡಿ ಸ್ಟೇರಿಂಗ್ ಎಷ್ಟು ಸ್ಮೂತ್ಲಿ ಆಗಿ ಮೌಂಟ್ ಆಗ್ತಿದೆ, ಎಷ್ಟು ಸ್ಮೂತ್ ಆಗಿ ಟರ್ನ್ ಆಗ್ತಿದೆ ಅಂತ. ಇಲ್ಲಿ ಕೂಡ ನೀವು ನೋಡ್ಬೋದು, ಒಂದೇ ಕೈಯಲ್ಲಿ ಇಷ್ಟು ಬಲ್ಕಿ ಕಾರನ್ನ ನೀವು ಟರ್ನ್ ಮಾಡ್ಬೋದು. ಈ ಪ್ರೈಸ್ ರೇಂಜ್ ಅಲ್ಲಿ ಇದಕ್ಕಿಂತ ಬೆಸ್ಟ್ ಡ್ರೈವಿಂಗ್ ಡೈನಾಮಿಕ್ಸ್ ಆಗಲಿ ಸುಪೀರಿಯರ್ ರೈಡ್ ಕ್ವಾಲಿಟಿಯ ಕಾರ್ ನಿಮಗೆ ಸಿಗೋದೇ ಇಲ್ಲ. ಬನ್ನಿಗೆ ಇನ್ನೊಮ್ಮೆ ರೆಬ್ ಮಾಡ್ಕೋಣ. ಟೋಟಲ್ ಆಗಿ 120 ಟಾರ್ಗೆಟ್ ಅನ್ನು ರೀಚ್ ಮಾಡೋಣ. ನೋಡಿ ಈಗ 80 ಆಗ್ತಾ ಇದೆ, 100 ಆಯಿತು, 110, ಆಲ್ಮೋಸ್ಟ್ ಕ್ಲೋಸ್ ಟು 120. ಈಗ 120 ನಾವು ಹಿಟ್ ಮಾಡಿದ್ವಿ. ಅನ್ಸೋದೇ ಇಲ್ಲ ನಿಮಗೆ 120 ಕಾರ್ ಹೋಗ್ತಾ ಇದೆ ಅಂತ, ಅಷ್ಟು ಸುಪೀರಿಯರ್ ರೈಡ್ ಕ್ವಾಲಿಟಿ ಈ ಕಾರ್ನದು. ಇದಾಯಿತು ಒಂದು ಶಾರ್ಟ್ ಸ್ಪಿನ್ ಕಾರಿಂದು. ಬನ್ನಿ ಈಗ ಎಂಜಿನ್ ಆಫ್ ಮಾಡ್ಕೊಂಡು ಹಾಗೆ ಅಂಡರ್ ದ ಹುಡ್ ನೋಡ್ಕೊಂಡು ಎಂಜಿನ್ ಬಗ್ಗೆ. ಇಲ್ಲಿ ಕೆಳಗೆ ನಿಮಗೆ ಲಿವರ್ ಸಿಗುತ್ತೆ, ಇದನ್ನ ಪುಲ್ ಮಾಡಿದ್ರೆ ಆಯಿತು. ಆಲ್ ರೈಟ್, ತುಂಬ ಹೆಫ್ಟಿ ಇದೆ ಇದು ಮೇಲೆ ಲಿಫ್ಟ್ ಮಾಡಲಿಕ್ಕೆ. ಮುಂಚೆ ಹೇಳಿದಾಗೆ 2400cc ಡೀಸೆಲ್ ಇಂಜಿನ್ ಇದು. 55 ಲೀಟರ್ನ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಸಿಟಿಯಲ್ಲಿ ಆವ್ರೇಜ್ 8ರಿಂದ 11, ತುಂಬ ಹೆವಿ ಇದೆ. ಪ್ರತಿಯೊಂದು ಕಾಸಿನ ಮೈಲೇಜ್ ನೀವು ಹೈವೇಯಲ್ಲಿ ಮಾತ್ರ ಚೆಕ್ ಮಾಡಬೇಕು, ಯಾಕಂದರೆ ಸಿಟಿಯಲ್ಲಿ ಯಾವುದೇ ಕಾರ್ ಯಾವುದೇ ಬೈಕ್ ಆಗಲಿ ನಿಮಗೆ ಅಷ್ಟು ಮೈಲೇಜ್ ಸಿಗೋದಿಲ್ಲ. ಹೈವೇಯಲ್ಲಿ ಅಪ್ರಾಕ್ಸಿಮೇಟ್ಲಿ 11ರಿಂದ 13 ಅಥವಾ 14ರವರೆಗೆ ಆವ್ರೇಜ್ ಕೊಡುತ್ತೆ ಟೊಯೋಟಾ ಇನೋವಾ. ಇದಾಯಿತು ಟೊಯೋಟಾ ಇನೋವಾದ ಒಂದು ಇನ್ಡೆಪ್ತ್ ರಿವ್ಯೂ. ಹೇಗನ್ಸು ನಿಮಗೆ ರಿವ್ಯೂ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೇನು ಸಜೆಷನ್ ಇದ್ದರೆ ನಿಮಗೆ ಕೂಡ ತಿಳಿಸಿ. 2.4 ಲೀಟರ್ Z ವೇರಿಯಂಟ್ ಇದು, ಟಾಪ್ ಆ್ಯಂಡ್ ವೇರಿಯಂಟ್. ಬೇಸ್ ವೇರಿಯಂಟ್ ಇಷ್ಟೆಲ್ಲ ಫೀಚರ್ಸ್ ನಿಮಗೆ ಆಫರ್ ಮಾಡೋದೇ ಇಲ್ಲ, ಇದೆಲ್ಲ ಕಂಪ್ಲೀಟ್ ಆಕ್ಸೆಸರೀಸ್ ಫಿಟೆಡ್ ಕಾರ್. ಇಷ್ಟು ಸುಪೀರಿಯಾರಿಟಿ ಜೊತೆಗೆ ಸರ್ವಿಸ್ ವೈಸ್ ಕೂಡ ಅಷ್ಟೇ ಚೀಪ್ ರೇಟಲ್ಲಿ ನಿಮಗೆ ಆಗುತ್ತೆ. 8,000 ಒಂದು ಆವ್ರೇಜ್ ಇಟ್ಕೊಳ್ಳಿ ವರ್ಷಕ್ಕೆ. ಈಗ ಬರೋ ಹ್ಯುಂಡೈ ಕಾರ್ಸ್ ಕೂಡ 15,000ಕ್ಕಿಂತ ಜಾಸ್ತಿನೇ ಆಗುತ್ತೆ. ಹಾಗೆ ಇನ್ವಾಲ್ವ್ನ ಸೆಂಟ್ಸ್ ಯಾರಿಗೆ ಬೇಕು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಹೋಗಿ ಬೈ ಮಾಡಿ ಒಂದು ಪ್ರೀಮಿಯಂ ಫ್ರೇಗ್ರೆನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.